ನೀವು ನೇಹಾಳ ಕೊಲೆ ಆರಂಭದಿಂದ ಹೇಳ್ತಾ ಇದ್ರಿ, ಅವಳ ಹಿಂದ್ಗಡೆ ಒಂದು ಟೀಮ್ ಇತ್ತು, 4 ಜನ ಇದ್ದರು. ಎಲ್ಲ ಮಾಹಿತಿಯನ್ನು ಪೊಲೀಸರು ಕೊಟ್ಟರು ಅಥವಾ ಪೊಲೀಸರು ಏನು ನಿಮ್ಮ ಬಗ್ಗೆ ಅಷ್ಟರ ಮಟ್ಟಿಗೆ ಮಾಹಿತಿಯನ್ನು ಪಡೆದುಕೊಂಡ್ರು ಅಂತ? ಬರೀ ಅವತ್ತು ನಾನು ಟೋಟಲ್ 4 ಮಂದಿ ಇದ್ದರು ಅಂತ ಹೇಳಿದೆ. ಈಗ ಮತ್ತೆ 3 ಮಂದಿ ಹೆಸರು ಕೊಟ್ಟಿದ್ದೀನಿ. ಅವ್ರ ತಂದೆ, ಅವ್ರ ತಾಯಿ ಮತ್ತು ಅವ್ರ ಸಿಸ್ಟ್ರು ಅವರು ಕೂಡ ಅದ್ರಾಗ ಇನ್ವಾಲ್ವ್ಮೆಂಟ್ ಆಗ್ಯಾರ. ಆಕಿನ್ನ ಡೈವರ್ಟ್ ಮಾಡಿ ಅವ್ರ ಸಮಾಜಕ್ಕೆ ತೊಗೋಬೇಕಂತೇಳಿ ಏನೇನೋ ಈಗ ರೀಲ್ಸ್ ಮಾಡಿ ಸೋಷಿಯಲ್ ಮೀಡ್ಯಾಗೆ ಬರತ್ತಾರಲ್ಲ, ಎಷ್ಟು ದಿವಸದಿಂದ ಅವರು ಪ್ರಯತ್ನ ಮಾಡ್ಯಾರ ಅನ್ನೋಕೆ ಅದೇ ಸಾಕ್ಷಿ. ಕಂಪ್ಲೇಂಟು ಮಾಡೋದು ಅವಶ್ಯಕತೆ ಇಲ್ಲ, ಅವ್ರ ಹೆಸರು ಕೊಡೋದನ್ನು ಅವಶ್ಯಕತೆ ಇಲ್ಲ. ಒಬ್ಬ ಮಹಿಳಾ ಕಮಿಷನರ್ ಇದ್ದು ಅವ್ರು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಅವ್ರನ್ನೂ ಕೂಡ. ಅವರಿಬ್ಬರು ಕೂಡ ಶಿಕ್ಷಕರು ಅದಾರ. ಅವ್ರಿಬ್ಬರನ್ನೂ ಸರ್ಕಾರ ಅವ್ರನ್ನ ವಜಾ ಮಾಡಬೇಕು ಮತ್ತು ಆರೋಪಿ ಸ್ಥಾನದಾಗ ನಿಲ್ಲಿಸ್ಬೇಕಂತ ನಾನು ಕೇಳ್ತೀನಿ. ಇಷ್ಟು ದಿವಸ ನೇಹಾಳ ಮತ್ತು ಆ ಆರೋಪಿಯ ಪರತಕ್ಕಂಥ ಯಾವುದು ಫೋಟೋ ಬರಲಾಗಿಲ್ಲ. ಈಗ ನೇಹಾಳ ಕೊಲೆ ತಕ್ಷಣ ಯಾಕೆ ಈ ರೀತಿ ಅಂತ ನೇಹಾಳ ಬಗ್ಗೆ ತೇಜೋವಧೆ ಮಾಡ್ತಕ್ಕದ್ದು, ನಿಮ್ಮ ಕುಟುಂಬಕ್ಕೆ ತೇಜೋವಧೆ ಮಾಡ್ತಕ್ಕಂಥ ಫೋಟೋಗಳು ವೈರಲ್ ಆಗ್ತಾಯಿದೆ ಸಾಕಷ್ಟು. ಈ ಕೇಸನ್ನು ಕಂಪ್ಲೀಟ್ಲಿ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದರ ಜೊತೆಗೆ ಯಾಕೆ ಅದನ್ನು ಮಾಡ್ತಾರೆ ಅಂದರೆ, ಈ ಕೇಸು ಹೈ ಪ್ರೊಫೈಲ್ ಕೇಸ್ ಆಗಿಬಿಟ್ಟಿದೆ. ಈಗ ನೇಹಾ ನನ್ನ ಮಗಳಲ್ಲ, ಇಡೀ ರಾಜ್ಯದ ಮಗಳು, ಇಡೀ ದೇಶದ ಮಗಳಾಗಿರೋ, ಇಡೀ ಇಂಟರ್ನ್ಯಾಷನಲ್ ನ್ಯೂಸ್ನಾಗ ಸುತ್ತಕ್ಕೆ ಬಂದಾಳೆ. ಈ ಕೇಸು ಇದೇ ರೀತಿ ಬಿಟ್ಟರೆ ಮತ್ತೊಂದು ನೇಹಾನ ಹತ್ಯೆ ಆದಿಗಿದೆ ಅನ್ನೋ ಭಯ ಎಲ್ಲ ಸಂಘಟನೆಗಳಿಗಿದೆ, ಎಲ್ಲ ಸಮಾಜ ಮುಖಂಡರಿಗಿದೆ, ಎಲ್ಲ ರಾಜಕೀಯ ಮುಖಂಡರಿಗಿದೆ. ಅದರಿಂದ ಇದು ಮತ್ತೆ ಎಲ್ಲೇ ಬೇರೆ ರಂಗಕ್ಕೆ ತೊಗೊತೈತಿ ಅಥವಾ ಬೇರೆದವ್ರಿಗೆ ಇದಾಗಬಾರ್ದು ಅಂಥೇಳಿ ಅದನ್ನು ತೇಜಾವಧಿ ಮಾಡೋರಿಗೆ ಅದನ್ನು ಬೇರೆ ಕಾಣದ ಕೈ ಕೆಲಸ ಮಾಡೋದ್ರಿಂದ ಅವ್ರ ಕಡೆಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.